ವೀರಶೈವ ಲಿಂಗಾಯತ ಒಂದು ಎನ್ನುವ ಪಂಚಪೀಠದ ಸ್ವಾಮೀಜಿಗಳು ಬಸವಣ್ಣನನ್ನು ವಿಶ್ವಗುರು ಎಂದು ಒಪ್ಪಿಕೊಳ್ಳದಿರುವುದು ಏಕೆ? ವೀರಶೈವ ಲಿಂಗಾಯತ ಒಂದು ಎನ್ನುವ ಶೃಂಗ ಸಮ್ಮೇಳನದಲ್ಲಿ ಪಂಚಪೀಠದ 5 ಸ್ವಾಮೀಜಿಗಳು ಒಟ್ಟಾಗಿ ಕುಳಿತು ಒಂದು ಸಮಾರಂಭ ಮಾಡಿದ್ದೇ ಅತ್ಯಂತ ಸಂತೋಷ ನೀಡುವ ಸಂಗತಿಯಾಗಿದೆ. ವೀರಶೈವ ಲಿಂಗಾಯತ ಒಂದೇ ಎನ್ನುವುದಾದರೆ ಅಗಾಧ ಅನುಯಾಯಿಗಳನ್ನು ಹೊಂದಿರುವ ಬಸವಣ್ಣನ ಭಾವಚಿತ್ರವನ್ನು ಪಂಚಪೀಠಗಳ ಕಾರ್ಯಕ್ರಮದಲ್ಲಿ ಏಕೆ ಹಾಕುತ್ತಿಲ್ಲ? ವೀರಶೈವ ಲಿಂಗಾಯತ ನಾವೆಲ್ಲರೂ ಒಂದು ಎನ್ನುವುದು ಕೇವಲ ಪಂಚಪೀಠಗಳ ಸ್ವಾಮೀಜಿಗಳು ಹಾಗೂ ಕೆಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾಗದೆ ಅಗಾಧ ಬಸವಣ್ಣನವರ ಅನುಯಾಯಿಗಳಾಗಿರುವ ವಿರಕ್ತ ಮಠದ ಹಲವಾರು ಸ್ವಾಮೀಜಿಗಳನ್ನು ಒಳಗೊಂಡಂತ ಬೃಹತ್ ಒಂದು ವೇದಿಕೆ ಸಿದ್ಧವಾದರೆ ಮಾತ್ರ ಇದೊಂದು ಐತಿಹಾಸಿಕ ಬೆಳವಣಿಗೆಗೆ ಸಾಧ್ಯವಾಗಬಹುದೇನೋ. ನಮಸ್ಕಾರ ನನ್ನೆಲ್ಲ ನೋಡುಗರಿಗೆ ಕನ್ನಡ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ದಾವಣಗೆರೆಯಲ್ಲಿ ಪಂಚಪೀಠಾಚಾರ್ಯರ ಶೃಂಗ ಸಮ್ಮೇಳನ ಒಂದು ಐತಿಹಾಸಿಕ ಬೆಳವಣಿಗೆ ಎಂದರೆ ತಪ್ಪಾಗಲಾರದು. ಆದರೆ ಪಂಚಪೀಠಗಳಲ್ಲಿ ವೀರಶೈವ ಮತ್ತು ಲಿಂಗಾಯತ ಒಂದೇ ಎನ್ನುವ ಧ್ವನಿ ಅನುಸರಣಿಸಿದ್ದು ಮಾತ್ರ ಹಲವು ವಿಪ್ಲವಗಳನ್ನ, ಹಲವು ಆಕ್ಷೇಪಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಉಂಟು ಮಾಡಿದೆ. ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಪಂಚಪೀಠಗಳಲ್ಲಿ ವೀರಶೈವ ಮತ್ತು ಲಿಂಗಾಯತ ನಾವೆಲ್ಲ ಒಂದು ಎನ್ನುವ ಪದಕ್ಕೆ ವಿರೋಧ ಆಕ್ಷೇಪಗಳು, ಇದೊಂದು ರೀತಿಯ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಈ ಕಾರ್ಯಕ್ರಮವನ್ನ ಒಂದು ಐತಿಹಾಸಿಕ ಬೆಳವಣಿಗೆಗೆ ನಾಂದಿ ಆಗಬಹುದಾ ಅನ್ನೋ ಚಿಂತನೆಯನ್ನು ಸಹ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಪಂಚಪೀಠಗಳು ಒಂದಾಗಿದ್ದೇ ಒಂದು ಐತಿಹಾಸಿಕ. ಕಳೆದ 19 ವರ್ಷಗಳಿಂದ ಮುಸುಕಿನ ಗುದ್ದಾಟ ಮಾಡ್ತಾ ಇದ್ದ ಈ ಪಂಚಪೀಠಗಳು ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಂದೇ ವೇದಿಕೆಯಲ್ಲಿ ಆಸನಗಳನ್ನು ಹಂಚಿಕೊಂಡು ಒಂದು ಸಮಾರಂಭ ಮಾಡಿದ್ದು ಆ ಪೀಠದ ಭಕ್ತರೆಲ್ಲರಿಗೂ ಕೂಡ ಒಂದು ರೀತಿಯ ಹೊಸ ಚೈತನ್ಯವನ್ನು ಉಂಟು ಮಾಡಿದೆ. ಆದರೆ ಈ ಶೃಂಗ ಸಮ್ಮೇಳನ ಪಂಚಪೀಠದ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಒಂದಾಗದಕ್ಕಷ್ಟೇ ಸೀಮಿತ ಆಗದೇನೆ ಲಿಂಗಾಯತ ಸಮುದಾಯವು ಕೂಡ ಒಂದೇ ಎನ್ನುವ ಧ್ವನಿಯನ್ನ ಎತ್ತರಿಸಿ ಹೇಳಿದ್ದು ಕೂಡ ಒಂದು ರೀತಿಯ ಗಮನ ಸೆಳೆದಿದೆ. ಆದರೆ ಇದಕ್ಕೂ ಪೂರ್ವಭಾವಿಯಾಗಿ ಯಾವ ಗುರು ವಿರಕ್ತ ಮಠದ ಸಭೆ ಸಮಾರಂಭಗಳು ನಡೆಯದೆ ನಾವೆಲ್ಲ ಒಂದು ಅನ್ನೋ ಹೇಳಿಕೆಯನ್ನ ಪಂಚಪೀಠಗಳು ಕೊಟ್ಟಿದ್ದು ಒಂದು ರೀತಿಯ ಆಶ್ಚರ್ಯವನ್ನು ಉಂಟು ಮಾಡಿದೆ. ಶೃಂಗ ಸಮ್ಮೇಳನದಲ್ಲಿ ವೀರಶೈವ ಮತ್ತು ಲಿಂಗಾಯತ ಒಂದು ಎನ್ನುವ ಘೋಷಣೆಯನ್ನು ಮಾಡಿದ್ದನ್ನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಬಸವಲಿಂಗ ಪಟ್ಟದೇವರು ಪ್ರಬಲವಾಗಿ ವಿರೋಧ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವರ ಜೊತೆ ಇನ್ನೂ ಹಲವು ಸಮಾಜದ ಮುಖಂಡರು ಒಂದೇ ಎಂದು ಹೇಳಿಕೆ ಕೊಟ್ಟಿರುವ ಘೋಷಣೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಒಂದು ಎನ್ನುವುದಕ್ಕೆ ಯಾರ ವಿರೋಧ ಇಲ್ಲ. ಆದರೆ ಪಂಚಪೀಠಗಳು ವಿರಕ್ತ ಮಠಗಳ ಜೊತೆ ಎಷ್ಟರ ಮಟ್ಟಿಗೆ ಸಾಮರಸ್ಯವನ್ನ ಬೆಳೆಸಿದ್ದಾರೆ, ನೀವು ಕೂಡ ನಮ್ಮಂತೆ ಸಮಾನರು ಎಂದು ಯಾವ ಕಾರ್ಯಕ್ರಮಗಳಲ್ಲಿ ಯಾವ ಬರಹಗಳಲ್ಲಿ ಹೇಳಿದ್ದಾರೆ ಎಂಬುದನ್ನು ಲಿಂಗಾಯತ ಅನುಯಾಯಿಗಳು ಇವತ್ತಿಗೂ ಹುಡುಕಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಒಕ್ಕೂಟಗಳ ಅಧ್ಯಕ್ಷರಾದಂಥ ಬಸವಲಿಂಗ ಪಟ್ಟದೇವರು ಶೃಂಗ ಸಮ್ಮೇಳನದಲ್ಲಿ ಮಾಡಿದ ಘೋಷಣೆಯ ಬಗ್ಗೆ ಪರ್ಯಾಲೋಚನೆ ಮಾಡಬೇಕು, ಪುನರ್ಚಿಂತನೆ ಮಾಡಬೇಕು ಅಂತ ಹೇಳಿ ಮಾಧ್ಯಮಗಳ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹಲವು ವಿಚಾರಗಳನ್ನ, ಹಲವು ಪ್ರಶ್ನೆಗಳನ್ನ ಅವರು ಎತ್ತಿ ಪಂಚಪೀಠಾಧಿಪತಿಗಳು ಇದಕ್ಕೆ ಉತ್ತರ ನೀಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದ ಪ್ರಾಚೀನ ಪರಂಪರೆಯಲ್ಲಿ ವೀರಶೈವ ಮತ್ತು ಲಿಂಗಾಯತಕ್ಕೆ ಅನಾದಿ ಕಾಲದಿಂದಲೂ ಭಿನ್ನತೆ ಅನ್ನೋದು ಗಮ್ಯವಾಗಿ ಒಳಹರಿವಾಗಿ ಈ ಸಮುದಾಯಗಳಲ್ಲಿ ಹರಿದಾಡ್ತಾ ಇದೆ. ಕಾರಣ ಇಷ್ಟೇ, ನಾನು ಶ್ರೇಷ್ಠ ಎಂಬ ವ್ಯಸನ ಕೆಲವರನ್ನು ಕಾಡ್ತಾ ಇದೆ, ನನ್ನ ಗುರು ಶ್ರೇಷ್ಠ ಅನ್ನೋ ವ್ಯಸನ ಕೆಲವರನ್ನು ಕಾಡ್ತಾ ಇದೆ. ಫೋಟೋ ಯಾಕೆ ಹಾಕಿಲ್ಲ ಬಸವಣ್ಣನಂದ, ರೇಣುಕಾಚಾರ್ಯ ಅವರದ್ದು ಫೋಟೋವನ್ನು ಯಾಕೆ ಹಾಕಿಲ್ಲ, ಈ ತರದ ಸಂಕುಚಿತ ಮನೋಭಾವ ಕೆಲವರಲ್ಲಿ ಬೇರೂರಿರುವುದರಿಂದ ವೀರಶೈವ ಲಿಂಗಾಯತ ಅನ್ನೋದಕ್ಕೆ ಬಹಳ ದೊಡ್ಡ ಹಿನ್ನಡೆ. ವೀರಶೈವ ಮತ್ತು ಲಿಂಗಾಯತದಲ್ಲಿ ಬಹಳ ಮುಖ್ಯವಾಗಿ ಭಿನ್ನತೆ ಕಂಡು ಬರೋದು ಅವರ ಗುರು ಪರಂಪರೆಯಲ್ಲಿ. ಪಂಚಪೀಠಗಳು ರೇಣುಕಾಚಾರ್ಯರಿಂದ ತಮ್ಮ ಪರಂಪರೆ ಅಂತೇಳಿ ಅವರು ಬೋಧನೆ ಮಾಡ್ತಾ ಬಂದ್ರೆ, ಲಿಂಗಾಯತ ಮಠಾಧಿಪತಿಗಳು ಬಸವಣ್ಣ ನಮ್ಮ ಮೂಲ ಗುರು ಅಂತೇಳಿ ಪ್ರತಿಪಾದನೆ ಮಾಡ್ತಾ ಬರ್ತಾ ಇದ್ದಾರೆ. ಇಬ್ಬರಲ್ಲೂ ವ್ಯತ್ಯಾಸಗಳು ಇರೋದ್ರಿಂದ ಇವತ್ತಿಗೂ ವೀರಶೈವ ಲಿಂಗಾಯತ ಒಂದು ಸಮುದಾಯವಾಗಿ ಹೊರಹೊಮ್ಮೋದಕ್ಕೆ ಬಹಳ ದೊಡ್ಡ ತೊಡಕುಂಟಾಗಿದೆ. 12ನೇ ಶತಮಾನಕ್ಕೂ ಮುಂಚಿತವಾಗಿ ಕರ್ನಾಟಕದ ಪ್ರಾಚೀನ ಪರಂಪರೆಯಲ್ಲಿ ಕಾಳಮುಖ, ಪಾಶುಪತ, ಮಹಾರಥ ಹಾಗೂ ಶುದ್ಧ ಶೈವ ಅನ್ನೋ 4 ಪ್ರಕಾರಗಳು ಇರ್ತವೆ ಶೈವ ಸಂಪ್ರದಾಯ. ಅದರಲ್ಲಿ ಶುದ್ಧ ಶೈವ ಅನ್ನೋ ಪಂಥದಲ್ಲಿ ಬಸವಣ್ಣ ಬರ್ತಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಶುದ್ಧ ಶೈವ ಬ್ರಾಹ್ಮಣಕ್ಕೆ ಸೇರಿದ ಬಸವಣ್ಣ ಶೈವ ಪಂಥದಲ್ಲಿ ಕಾಣಿಸಿಕೊಂಡು ಅಂದಿನ ಸಮಾಜ
ಸಮಾಜದಲ್ಲಿ ದಾಸ್ಯಕ್ಕೊಳಗಾಗಿದ್ದ ಜನರನ್ನ ದಾಸ್ಯ ಮುಕ್ತ ಮಾಡಿದ್ದು ಒಂದು ರೀತಿಯ ಅದೊಂದು ವಿಚಾರ ಕ್ರಾಂತಿ ಅಥವಾ ಕ್ರಾಂತಿ ಅಂತಾನೆ ಹೇಳಬಹುದು. ಹೆಚ್ಚು ಕಡಿಮೆ ಇದೇ ಸಂದರ್ಭದಲ್ಲಿಯೇ ರೇಣುಕಾಚಾರ್ಯರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಮುಖ್ಯವಾದ ವ್ಯತ್ಯಾಸ ಇರೋದು ಇಲ್ಲಿ ರೇಣುಕಾಚಾರ್ಯರು ಮತ್ತು ಬಸವಣ್ಣ ಇವರ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳುವ ಅಂತ ಮನಸ್ಥಿತಿಯಲ್ಲಿಯೇ ಒಂದು ರೀತಿ ವ್ಯತ್ಯಾಸಗಳು ಲಿಂಗಾಯತರಲ್ಲಿ ಮತ್ತು ವೀರಶೈವರಲ್ಲಿ ಇದಾವೆ. ವೀರಶೈವ ಮತ್ತು ಲಿಂಗಾಯತಕ್ಕೆ ಪರಂಪರೆಗಳು ಒಂದು ರೀತಿಯ ಮುಂದಿನ ಬೆಳವಣಿಗೆಗೆ ಅಥವಾ ಒಂದಾಗೋದಕ್ಕೆ ಒಂದಿಷ್ಟು ತೊಡಕುಗಳು ಆಗ್ತಾ ಇದಾವೆ ಅನ್ನೋದು ನನ್ನ ಭಾವನೆ. ಇರಲಿ, ಪರಂಪರೆಯ ಸತ್ಯಾಸತ್ಯತೆಗಳನ್ನ ನಿಷ್ಕರ್ಷೆ ಮಾಡೋದು ಅಷ್ಟು ಸುಲಭ ಅಲ್ಲ. ಇದರಲ್ಲಿ ತಾನು ಶ್ರೇಷ್ಠ ಅನ್ನೋ ವ್ಯಸನ ಇದೆಯಲ್ಲ, ನನಗನ್ಸುತ್ತೆ ಅದು ಬಹಳ ದೊಡ್ಡ ಒಂದಾಗೋದಕ್ಕೆ ಅದೊಂದು ದೊಡ್ಡ ತೊಡಕಾಗಿದೆ ಅನ್ನೋದು. ಶೈವ ಪರಂಪರೆಯನ್ನ ಮುಂದುವರಿಸ್ಕೊಂಡ್ ಬಂದದ್ದು ವೀರಶೈವ ಅಂತ ಹೇಳಲಾಗ್ತಾ ಇದೆ. ಬಸವಣ್ಣ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ, ಮೂಳಿಗೆ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಕಾಮನ್ ಪೀಪಲ್ ಹಿಡ್ಕೊಂಡು ಬಸವಣ್ಣ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ರಲ್ಲ, ಅದು ಬಹಳಷ್ಟು ಜನರಿಗೆ ಇಷ್ಟ ಆಯಿತು. ಆ ಸಂದರ್ಭದಲ್ಲಿ ತುಳಿತಕ್ಕೊಳಗಾದ ಅನೇಕ ಸಮುದಾಯಗಳು ಬಸವಣ್ಣನ ಫಾಲೋವರ್ಸ್ ಆದ್ರು ಅನ್ನೋದು ಸತ್ಯ. ಹಾಗಾಗಿ ಲಿಂಗಾಯತ ಸಮುದಾಯದಲ್ಲಿ ತುಳಿತಕ್ಕೊಳಗಾದ ಅನೇಕ ಜಾತಿಗಳು ಬಂದು ಈಗೇನಾಗಿದೆ ಅಂದರೆ ಕೆಲವರಿಗೆ ಪೀಠಗಳ ಚಿಂತೆ, ಕೆಲವರಿಗೆ ಮಠಗಳ ಚಿಂತೆ, ಇದು ಗುರು ಮತ್ತು ವಿರಕ್ತು ಎರಡರಲ್ಲೂ ಇದೆ. ಇನ್ನು ಕೆಲವು ಭಕ್ತರಿಗೆ ರಾಜಕಾರಣದ ಚಿಂತೆ, ರಾಜಕೀಯವಾಗಿ ತಾವು ಬೆಳಿಬೇಕು ಅನ್ನೋ ಸ್ವಾರ್ಥ ಚಿಂತೆ. ಇಂಥ ಚಿಂತೆಯಲ್ಲಿ ಸಾಮಾನ್ಯ ಜನರು ಲಿಂಗಾಯತ ಸಮುದಾಯದಲ್ಲಿ ಮತ್ತು ವೀರಶೈವ ಸಮುದಾಯದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರು ನರಳುತ್ತಾ ಇದ್ದಾರೆ. ಯಾಕೆ ಅಂದ್ರೆ ವೀರಶೈವ ಲಿಂಗಾಯತ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿದೆ. ಆದ್ರೆ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇವರು ಜನರಲ್ ಆಗಿ ಇರೋದ್ರಿಂದ ಇವರಿಗೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಮೀಸಲಾತಿ ಸಿಗ್ತಾ ಇಲ್ಲ. ಈ ಸಮಸ್ಯೆಯಿಂದ ಅನೇಕ ನೇಮಕಾತಿಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರಿಗೆ 50 ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಹೋರಾಟ ಮಾಡೋರ ಸಂಖ್ಯೆ ನಮಗೆ ಕಾಣ್ತಾ ಇದೆ. ಹೀಗಾಗಿ ಶೃಂಗ ಸಮ್ಮೇಳನ ಒಂದು ಎನ್ನುವ ಭಾವನೆ ಬಿತ್ತಬೇಕಾದ್ರೆ ವಿರಕ್ತ ಮಠದ ಪ್ರಮುಖ ಸ್ವಾಮೀಜಿಗಳಲ್ಲಿ ತಾರತಮ್ಯ ನಾವು ಮಾಡೋದಿಲ್ಲ ಅಥವಾ ನೀವು ಮಾಡಬೇಡಿ ಎನ್ನ ಭಾವನೆಯನ್ನ ಬೆಳೆಸಿ ವಿರಕ್ತ ಮಠಗಳಿಗೆ ಭೇಟಿ ನೀಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗುತ್ತೆ. ವಿರಕ್ತ ಮಠಗಳಲ್ಲಿ ಪ್ರಮುಖವಾದ ಮಠಗಳು ಪಂಚಪೀಠಗಳಿಗೆ ಆಗಮಿಸಿ ನಾವೆಲ್ಲರೂ ಒಂದು ಎನ್ನ ಭಾವನೆಯನ್ನ ಬೆಳೆಸಬೇಕಾಗುತ್ತೆ. ಇದು ಎಲ್ಲದರ ಜೊತೆಗೆ ಲಿಂಗಾಯತ ಸಮುದಾಯ ಅಥವಾ ವೀರಶೈವ ಲಿಂಗಾಯತ ಇದು ಒಂದು ಜಾತಿನೋ, ಇದೊಂದು ಧರ್ಮನೋ, ಇದೊಂದು ವೇದಿಕೆಯೋ ಇನ್ನೂ ಕೂಡ ನಿಶ್ಚಯವಾಗಿಲ್ಲ. ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇದು ಸಾಮಾನ್ಯ ವರ್ಗಕ್ಕೆ ಸೇರ್ಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ 3B ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿದೆ. ಹಾಗಾಗಿ ಈ ತನಕ ಲಿಂಗಾಯತರು ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು ಅಂತ ಧ್ವನಿ ಎತ್ತಿದ ರಾಜಕಾರಣಿಗಳು ಮತ್ತು ಮಠಾಧಿಪತಿಗಳ ಸಂಖ್ಯೆ ಇದೆ, ಇಲ್ಲ ಅಂತ ಹೇಳಲ್ಲ, ಬಹಳ ಕಡಿಮೆ ಇದೆ. ನೀವೆಲ್ಲ ಒಂದಾಗೋದ್ರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಪಂಚಪೀಠಗಳು ಬೆಳೆಸಬೇಕಾಗುತ್ತೆ. ವಿರಕ್ತ ಮಠಗಳನ್ನ ನೀವು ನಿಕೃಷ್ಟ ಅಥವಾ ಸಣ್ಣವರು ಅಥವಾ ದೊಡ್ಡವರು ಇದ್ಯಾವುದು ಗೊಡವೆಗೆ ಹೋಗದೆ ನಾವೆಲ್ಲರೂ ಒಂದೇ ಅನ್ನೋ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಳ್ಬೇಕಾಗಿದೆ. ದಯಮಾಡಿ ಪಂಚಪೀಠಗಳು, ವಿರಕ್ತ ಮಠದ ಪ್ರಮುಖ ಸ್ವಾಮೀಜಿಗಳು ತಾವೆಲ್ಲರೂ ಒಂದಾಗಿ ವೀರಶೈವ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸರ್ಕಾರದ ಪ್ರಯೋಜನಗಳನ್ನ ಕೊಡಿಸುವಂತಹ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೇ ಆದ್ರೆ ನಿಜವಾಗಲೂ ನೀವು ಹೇಳುವಂತೆ ಜಾತಿ ಕಾಲಂನಲ್ಲಿ ವೀರಶೈವ ಎಂತಲೂ ಉಪಜಾತಿ ಕಾಲಂನಲ್ಲಿ ಅವರವರ ಉಪಜಾತಿಗಳನ್ನು ಕೂಡ ಬರೆಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲ ಅಂದ್ರೆ ಈ ಸಮ್ಮೇಳನಗಳು ಕೆಲವು ಸ್ವಾಮೀಜಿಗಳು, ಕೆಲವು ರಾಜಕಾರಣಿಗಳ ಸ್ವಾಹಿತಕ್ಕೆ ಮಾಡಿಕೊಂಡಂತ ಕಾರ್ಯಕ್ರಮಗಳು ಆಗ್ತವೆ ಅನ್ನೋ ಅನುಮಾನ ಭಕ್ತರಲ್ಲಿದೆ. ಬಹಳ ಮುಂಚಿತವಾಗಿ ಈ ಕಾರ್ಯಕ್ರಮಗಳು ನಡೀಬೇಕಾಗಿತ್ತು. ಈಗಲಾದರೂ ಪ್ರಾರಂಭ ಆಗಿದೆ. ಶ್ರೇಷ್ಠತೆ ಅನ್ನೋ ವ್ಯಸನವನ್ನ ಎಲ್ಲಾ ಪೀಠಾಧಿಪತಿಗಳು ದೂರ ಇಡಬೇಕಾಗುತ್ತೆ. ಬಸವಣ್ಣನ ಅನುಯಾಯಿಗಳು ಈ ರಾಜ್ಯದಲ್ಲಿ ಬಹಳ ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಅತ್ಯಂತ ಬಡವರು, ಶೋಷಿತರು ಬಸವಣ್ಣನ ಕಾಲದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಬಂದು ಸೇರ್ಪಡೆ ಆಗಿದ್ದಾರೆ. ಇವರಿಗೆ ಇತ್ಲಾಗೆ ಸಂವಿಧಾನಬದ್ಧವಾದಂತಹ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಸಮಾಜದಲ್ಲಿ ಇವರು ದೊಡ್ಡವರು ಅನ್ನೋ ಒಂದು ಪಟ್ಟ ಬೇರೆ ಬೇರೆ ಕಟ್ಟಿಬಿಟ್ಟಿದ್ದಾರೆ. ಸಾಕಷ್ಟು ಜನರು ಇವತ್ತು ಬದುಕಿಗೋಸ್ಕರ ಕಷ್ಟಪಡ್ತಾರೆ. ಜನರ ಬದುಕಿನ ಬಗ್ಗೆ ಸ್ವಾಮೀಜಿಗಳು ಚಿಂತನೆ ಮಾಡಿದಾಗ ಮಾತ್ರ ನಾವೆಲ್ಲ ಒಂದು ಅನ್ನೋ ಭಾವನೆ ಸಮಾಜದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ.
ಮತ್ತು ನೀವು ಹಾಕಿಕೊಂಡ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ಅನಗತ್ಯವಾದ ರೇಣುಕಾಚಾರ್ಯ ಮತ್ತು ಬಸವಣ್ಣನವರನ್ನ ಅವರ ವಿಚಾರಧಾರೆಗಳನ್ನ ನೀವು ಪಾಲನೆ ಮಾಡಬೇಕೆ ಹೊರತು ಅವರು ಮೇಲು ಕೀಳು ಎಂಬ ಭಾವನೆಯನ್ನ ನೀವೇನಾದರೂ ನಿಮ್ಮ ಮಠಗಳಿಗೆ ಸೀಮಿತ ಮಾಡಿಕೊಂಡ್ರೆ ಒಳ್ಳೆಯದು. ಅದನ್ನು ಹೊರಗೆ ತಗೊಂಡ್ಬಂದ್ರೆ ಎಂದೆಂದಿಗೂ ವೀರಶೈವ ಮತ್ತು ಲಿಂಗಾಯತ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ನಾಡಿನ ಪೀಠಾಧಿಪತಿಗಳು, ಭಕ್ತರು, ಅದರಲ್ಲೂ ಸಾಮಾನ್ಯ ಭಕ್ತರು ಈ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು ಅಂತೇಳಿ ನಾನು ಬಯಸ್ತೀನಿ. ನಮಸ್ತೆ.